ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲೆ ದೋಸೆಯನ್ನು ಹೇಗೆ ಹಾಕಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ತವಾ ಕಾಸ್ಟ್ ಐರನ್ ಸೂರ್ಯ ಬ್ರ್ಯಾಂಡ್ ಅವ್ರದ್ದು. ಈಗ ಒಂದು ಸೌಟಲ್ಲಿ ಬ್ಯಾಟರನ್ನು ತಗೊಂಡು ರೌಂಡ್ ಆಗಿ ಕಂಟಿನ್ಯೂಸ್ ಆಗಿ ಕೈಯನ್ನ ಎತ್ತದಂತೆ ಕಂಟಿನ್ಯೂಸ್ ಆಗಿ ರೌಂಡ್ ಶೇಪಲ್ಲಿ ನಾವು ಬ್ಯಾಟರನ್ನ ಸ್ಪ್ರೆಡ್ ಮಾಡಿ ಆ ನಂತರ ಎಣ್ಣೆ ಹಚ್ಚಿ ನಾನು ಸ್ವಲ್ಪ ಇಲ್ಲಿ ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ದೋಸೆ ಈಗ ಗೋಲ್ಡನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸಣ್ಣ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸಿ. ಈ ಮಸಾಲಾ ದೋಸೆ ನೀಟಾಗಿ ಕ್ರಿಸ್ಪಿಯಾಗಿ ಬೇಯೋದಿಕ್ಕೆ 2 ನಿಮಿಷ ತಗೊಳುತ್ತೆ. ನಾನ್ ಸ್ಟಿಕ್ ಅಥವಾ ನೀವು ಬೇರೆ ತವಾನ ಯೂಸ್ ಮಾಡ್ತಾ ಇದ್ರೆ ಅದರ ಟೆಂಪರೇಚರ್ ನೋಡ್ಕೊಳ್ಳಿ, ಅದು ಎಷ್ಟು ನಿಮಿಷಕ್ಕೆ ಆಗುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಗೋಲ್ಡನ್ ಕಲರ್ ಬಂದ್ರೆ ಸಾಕು. ನಂತರ ನೀವು ಫ್ಲಿಪ್ ಕೂಡ ಮಾಡಿ ಅದನ್ನ ಫ್ರೈ ಮಾಡ್ಬೋದು. ಲೈಟಾಗಿ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ತೆಗಿಬಹುದು. ಸೊ ಈಗ 2 ಕಡೆ ಚೆನ್ನಾಗಿ ಫ್ರೈ ಮಾಡಾಯ್ತು. ನೋಡಿ, ಈಗ ನಾನು ಮಸಾಲೆ ದೋಸೆಯನ್ನ ಹತ್ತಿರ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ರೌಂಡ್ ಆಗಿ ಮೈಯೆಲ್ಲ ತೂತು ಆಗಿದೆ, ಜೊತೆಗೆ ಕ್ರಿಸ್ಪಿಯಾಗಿ ಸಣ್ಣದಾಗಿದೆ, ನೋಡೋದಕ್ಕೆ ಡಿಲಿಷಿಯಸ್ ಆಗಿದೆ. ಕರ್ಮ ಕೃಮ ಅನ್ನುತ್ತೆ. ಬಾಯಲ್ಲಿ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಳುವಾಗಿ ಮೃದುವಾಗಿ ಬಂದಿದೆ. ಕಲರ್ ಕೂಡ ನೀವು ನೋಡ್ತಾ ಇರಬಹುದು, ಗೋಲ್ಡನ್ ಕಲರ್ ಬಂದಿದೆ. ಈ ರೀತಿ ಇಷ್ಟ ಆದ್ರೆ ಸಾಕು, ಚೆನ್ನಾಗಿರುತ್ತೆ. ಇದನ್ನ ಒಂದು 4 ರಿಂದ 5 ದೋಸೆಯನ್ನ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ. ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಿಂದ ಇರಿ. ಬಾಯ್.